ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೇ ಸಂಡೇ ಅಂಡ್ ಇವತ್ತು ಕೂಡ ನನ್ನ ಮಗಳಿಗೆ ಮುದ್ದು ಕೃಷ್ಣಂದು ಕಾಂಪಿಟೇಷನ್ ಇತ್ತು ಫೋರಂ ಮಾಲ್ ಅಲ್ಲಿ. ಸೊ ಹಾಗಾಗಿ ಅವಳನ್ನ ರೆಡಿ ಮಾಡಿ ಅವಳನ್ನ ಕರ್ಕೊಂಡು ಬಂದಿದ್ದೀನಿ. ಅಂಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆಕ್ಚುಲಿ 2:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಅವರು ಕಾಲ್ ಮಾಡುವಾಗ. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಅವಳನ್ನ ಕಂಪ್ಲೀಟ್ ಆಗಿ ಮೇಕಪ್ ಎಲ್ಲ ಮಾಡಿ 2 o'clockಗೆ ರೆಡಿ ಮಾಡಿದ್ದೆ. ಅಂಡ್ ಇಲ್ಲಿಂದ ನಾವು ಬೇಗ ಹೊರಟು 2:35ಗೆ ನಾನು ಅಲ್ಲಿ ರೀಚ್ ಆದೆ. ಅಲ್ಲಿ ನೋಡುವಾಗ ಅಲ್ಲಿ ಹೋಗಿ ಅವಳ ಹೆಸರು ಹೇಳುವಾಗ 59 ನಂಬರ್ ಆಗಿತ್ತು, ಅವಳು 59. ಸೊ ತುಂಬಾ ಟೈಮ್ ಇದೆ. ಅವಳು ನೋಡಿದ್ರೆ ಒಂದ್ ಕಡೆಯಲ್ಲಿ ಕೂತ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೊತ್ತು 5 ನಿಮಿಷ ಕೂತ್ಕೊಂಡ್ಲು. ಆಮೇಲೆ ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ. ಸೊ ಅವಳ ಜೊತೆ ನಾನು ಹೋದೆ, ಅಪ್ಪನೂ ಬರ್ತಿದ್ರು ಅಮ್ಮನೂ ಬರ್ತಿದ್ರು. ಸೊ ಹಾಗಾಗಿ ನಾವು ಎಲ್ಲಾ ಕಡೆಯಲ್ಲೂ ಅವಳು ಒಂದ್ ಕಡೆ ನಿಲ್ತಿರ್ಲಿಲ್ಲ ನೋಡಿ. ಇದೇ ತರ ಅವಳು ಆಚೆ ಈಚೆ ಎಲ್ಲ ಹೋಗ್ತಾ ಇದ್ಲು. ಮಕ್ಳಲ್ವಾ, ಏನು ಮಾಡಕ್ಕಾಗಲ್ಲ. ಅಂಡ್ ಆಮೇಲೆ ಸ್ವಲ್ಪ ಅವಳಿಗೆ ಸುಸ್ತಾಗುತ್ತಾ, ಅದು ಇಲ್ಲ. ಸುಸ್ತಾಗೋದು ನಮಗೆ ಓಡಾಡಿ. ಬಟ್ ಅವಳು ಆ ವೇಷನ ಹಾಕೊಂಡು ಎಲ್ಲಾ ಕಡೆಯಲ್ಲೂ ಹೋಗ್ತಾ ಇದ್ಲು. ಬಟ್ ಒಂದು ಖುಷಿ ಅಂದ್ರೆ ಅವಳು ಫುಲ್ ಎಂಜಾಯ್ ಮಾಡ್ತಿದ್ಲು. ಆ ಕಂಪ್ಲೀಟ್ ಪ್ರೋಗ್ರಾಮ್ ಅವಳು ಎಂಜಾಯ್ ಮಾಡಿದ್ಲು. ನನಗೆ ಒಂದು ಟೆನ್ಷನ್ ಏನಂದ್ರೆ ಅವಳಿಗೆ ಹಾಕಿರೋ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಸೊ ಅವಳ ನಂಬರ್ ಬರುವಾಗ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಹೋಗಿತ್ತು. ಯಾಕಂದ್ರೆ ಅವಳು ಅಷ್ಟು ಬೆವರಿದ್ಲು ಆಗ. ಬಟ್ ನಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಅವಳ ಮೇಕಪ್ ಐಟಮ್ಸ್ ನ ತಕೊಂಡು ಹೋಗಿದ್ದೆ. ಸೊ ಆಮೇಲೆ ಅವಳ ಒಂದು ನಂಬರ್ ಬರುವಾಗ ಒಂದು 54 ಹಾಗೆ ನಂಬರ್ ಬರುವಾಗ ನಾನು ಅವಳಿಗೆ ಎಲ್ಲ ಪುನಃ ಮೇಕಪ್ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ದೆ. ಅಯ್ಯೋ, ಸೊ ಕಾಂಪಿಟೇಷನ್ ಎಲ್ಲ ಮುಗ್ದಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇರುವಾಗ ನಮ್ಮ ಅಪ್ಪ ಹೇಳಿದ್ರು ಯಾವ್ದೋ ಒಂದು ಜಾಗ ತೋರಿಸ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಹೋಗಿದ್ವಿ. ಅಂಡ್ ಇದೇ ಆ ಜಾಗ. ಅಂಡ್ ಮೊದಲನೇ ಸಲ ನಾನು ಇಲ್ಲಿಗೆ ಬರುದು. ಇಲ್ಲೆಲ್ಲ ಹೋಟೆಲ್ ಎಲ್ಲ ಇದೆ. ಅಂಡ್ ಇದೇ ನೋಡಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ. ಇವಾಗಷ್ಟೇ ನಾವು ಫೋರಂ ಮಾಲಿಗೆ ಹೋಗಿ ಎಲ್ಲ ಕಾಂಪಿಟೇಷನ್ ಎಲ್ಲ ಮುಗಿದು ಈಗ ಮನೆಗೆ ಹೊರಡ್ತಾ ಇದ್ವಿ. ಅಂಡ್ ಮನೆಗೆ ಹೋಗುವಾಗ ಎಲ್ಲಿ ಇದು ಮಂಗಳೂರಿನ ಸ್ಮಾರ್ಟ್ ಸಿಟಿ. ಒಂದ್ ನಿಮಿಷ, ನಮ್ಮ ಅಪ್ಪನೇ ಹೇಳ್ತಾರೆ ಇದೆಲ್ಲ. ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಪುರಬಂಡ್ ಅಂಡರ್ ಬ್ರಿಡ್ಜ್ ಅಲ್ಲಿ ಒಳ್ಳೆ ಒಂದು ಪಾರ್ಕ್ ಮಾಡಿದ್ದಾರೆ ಜನರುಗಳಿಗೆ. ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಜನಗಳು ಬಂದು ಆರಾಮವಾಗಿ ತಗೊಳ್ಬಹುದು ಇಲ್ಲಿ. ಅದರೊಟ್ಟಿಗೆ ಅಲ್ಲಿ ಕೆಲವು ಸಣ್ಣ ಸಣ್ಣ ಶಾಲ್ಗಳು ಕೂಡ ಉಂಟು.
ಯಾರಿದ್ರೆ ಹಸಿವಾಗಿದ್ರೆ ಬಾಯಾರಿಕೆ ತಿಂಡಿ ನೋಡಿ ಎಷ್ಟು ಚಂದ ಉಂಟಲ್ವಾ. ಈಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಸ್ ನನ್ನ ಪುಟಾಣಿ ನೋಡಿ ಮಲ್ಕೊಂಡಿದ್ದಾಳೆ ನೋಡಿ. ಅವಳ ಕಾಂಪಿಟೇಷನ್ ಎಲ್ಲ ಮುಗೀತು. ಆ್ಯಂಡ್ ನಾವು ಆ್ಯಕ್ಚುಲಿ ಮಧ್ಯಾಹ್ನ 2:15 ಹೋಗಿದ್ವಿ. ಯಾಕಂದರೆ 2:15 ಒಂದು ನಿಮಿಷಪ್ಪ, ನಿಮ್ಮ ಸ್ವಚ್ಛತೆ ಇಲ್ಲಿ ಎಲ್ಲಿ ಇರುವುದು? ಸರಿ, ವೆಲ್ಕಮ್ ಎಲ್ಲರಿಗೆ ಈ ಪುರಭವನ. ಇವರು ನೋಡು ಇನ್ನೂ ಇವರು ಸ್ವಚ್ಛತೆ ಅಂತ ಇದೆ. ಆದ್ರೆ ಎಲ್ಲರೂ ತಾವು ಸ್ವಚ್ಛತೆ ಕಾಪಾಡಬೇಕು. ಹೌದು, ಬಟ್ ಇಲ್ಲಿ ಒಂದು ಡಸ್ಟ್ಬಿನ್ ಕೂಡ ಇಲ್ಲ. ಜನರಿಗೆ ಕಸ ಹಾಕ್ಲಿಕ್ಕೆ ಒಂದು ಡಸ್ಟ್ಬಿನ್ ಇಲ್ಲ. ಡಸ್ಟ್ಬಿನ್ ಇಡ್ಬೇಕು ಮೇನ್ಲಿ ಎಲ್ಲ ಕಡೆಯಲ್ಲೂ, ಅದು ಇಂಪಾರ್ಟೆಂಟ್. ಹೌದು, ಬ್ಯಾಗಲ್ಲಿ ಹಾಕಿ. ನಮ್ಮ ಮಗಳು ಕೈಯಲ್ಲಿ ತೊಳೆದು ರೆಡಿ ಆಗಿದ್ದಾಳೆ. ಆ್ಯಂಡ್ ನೋಡಿ ನಾವೀಗ ಶಾರ್ಮಾ ತಂದಿದ್ದೇವೆ ನೋಡಿ, ಶಾರ್ಮಾ ಆ್ಯಂಡ್ ಜೊತೆಗೆ ಒಂದು ಚಿಕನ್ ಮಂಚೂರಿಯನ್ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್. ಸೊ ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಓಪನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ ಅಂದರೆ, ಒಂದೇ ಕೈಯಲ್ಲಿ ಅಲ್ವಾ ಓಪನ್ ಮಾಡೋದು. ನೋಡಿ ವಾವ್, ಯಮ್ಮಿ, ಸಖತ್ತಾಗಿರುತ್ತೆ ಮಾತ್ರ. ಆ್ಯಂಡ್ ಚಿಕನ್ ಮಂಚೂರಿಯನ್ ನೋಡಿ, ಈ ಎರಡು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ, ಫ್ರೈಡ್ ರೈಸ್ ಹಾಗೂ ಚಿಕನ್ ಮಂಚೂರಿಯನ್. ಹಾಗೆ ಇವಾಗ ನಮ್ಮಪ್ಪ ಆಲ್ರೆಡಿ ನೋಡಿ ಇಲ್ಲಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಎಸ್ ನೋಡಿ ಶಾರ್ಮಾ. ಕೊಂಚಾಡಿಯಲ್ಲಿ ಜಾಸ್ತಿ ಅಷ್ಟೊಂದು ಒಳ್ಳೇದು ಅಂದರೆ ರೆಸ್ಟೋರೆಂಟ್ ಇದೆ, ಬಟ್ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಚಂದು ಈಸ್ ಲೈಕ್ ಫೇಮಸ್ ಈಚೆ. ಸೊ ನಮ್ಗಂತೂ ಚಂದು ತುಂಬ ಇಷ್ಟ ಆಗುತ್ತೆ. ಸೊ ಎಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.